ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನಿಮ್ಮ ಬೆಂಗಳೂರು ಹುಡುಗ. ಈಗ ಎಲ್ಲರ ತಲೆಯಲ್ಲಿ ಒಂದೇ ಕ್ವಶನ್ ನೋಡ್ತಿದೆ, ಗೌರ್ಮೆಂಟ್ ಜಾಬ್ ಬೆಸ್ಟಾ ಅಥವಾ ಪ್ರೈವೇಟ್ ಜಾಬ್ ಬೆಸ್ಟಾ ಅಂತ. ಎಕ್ಸ್ಪೆಷಲಿ 2026 ಬಂದಿದೆ. ಆಟೋಮೇಷನ್, AI, ರೀಕನ್ಸೆಷನ್ ಫಿಯರ್, ಜಾಬ್ ಸೆಕ್ಯೂರಿಟಿ ಎಲ್ಲರ ತಲೆಯಲ್ಲೂ ಮಿಕ್ಸ್ ಆಗಿರುತ್ತೆ. ಸೊ ಇವತ್ತು ನಾನು ಪ್ರೀವಿಯಸ್ ಡಾಟಾನ ತೊಗೊಂಡು 2026 ಟ್ರೆಂಡ್ ಅನಾಲಿಸಿಸ್ ಮಾಡಿ ಮತ್ತು ಫ್ಯೂಚರ್ ಸ್ಕೋಪ್ ನೋಡಿ ಟಾಪ್ 5 ಗೌರ್ಮೆಂಟ್ ಜಾಬ್ ವರ್ಸಸ್ ಟಾಪ್ 5 ಪ್ರೈವೇಟ್ ಜಾಬ್ ಕ್ಲೀನ್ ಕಂಪ್ಯಾರಿಸನ್ ಮಾಡ್ತಿದ್ದೀನಿ ಈ ವಿಡಿಯೋ ಎಂಡಲ್ಲಿ ನಿಮಗೆ ಕ್ಲಿಯರ್ ಆನ್ಸರ್ ಸಿಗುತ್ತೆ. ಗೌರ್ಮೆಂಟ್ ಜಾಬ್ ಯಾವುದಪ್ಪ ಅಂತ ನೋಡೋದಾದರೆ 2026ಅಲ್ಲಿ IAS KS ಆಫೀಸರ್ ಫಸ್ಟ್ ಬರುತ್ತೆ. 80,000 to 1.5 ಲ್ಯಾಕ್ವರೆಗೂ ಸ್ಯಾಲರಿ ಇರುತ್ತೆ ಮಂತ್ಲಿ. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗಲ್ಲಿ ಬರುವಂತಹ ಇಂಜಿನಿಯರ್ಸು BHEL, ISRO, ಬೆಲ್ 3 ಸೆಕ್ಟರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಬ್ರ್ಯಾಂಚ್ ಆಗಿರ್ಬೋದು 70,000 to 1.2 ಲ್ಯಾಕ್ವರೆಗೂ ಮಂತ್ಲಿ ಸ್ಯಾಲರಿ ಇರುತ್ತೆ. ನೆಕ್ಸ್ಟು ಬ್ಯಾಂಕಿಂಗ್ ಆಫೀಸರ್ಸು ಯಾರಪ್ಪ ಅಂದರೆ SBI LPO ಪೋಸ್ಟ್ ಆಗಿರ್ಬೋದು, RBI ಗ್ರೇಡ್ 2 ಮತ್ತು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರಲ್ವ ಅಪಾಯಿಂಟೆಡ್ ಆಗಿ 75,000 to 1.4 ಲ್ಯಾಕ್ವರೆಗೂ ಮಂತ್ಲಿ ಸ್ಯಾಲರಿ ಇರುತ್ತೆ. ನೆಕ್ಸ್ಟು ಗೌರ್ಮೆಂಟ್ ಲೆಕ್ಚರರ್ಸ್ ಅಥವಾ ಪ್ರೊಫೆಸರ್ಸ್ ಯಾರ್ಯಾರು ಇರ್ತಾರೆ ಗೌರ್ಮೆಂಟ್ ಕಾಲೇಜಸಲ್ಲಿ ಅವ್ರಿಗೆ 60,000 ಸ್ಟಾರ್ಟಿಂಗಿಂದ 1.3 ಲ್ಯಾಕ್ವರೆಗೂ ಮಂತ್ಲಿ ಸ್ಯಾಲ್ರಿ ಸಿಗುತ್ತೆ. ನೆಕ್ಸ್ಟು ಡಿಫೆನ್ಸ್ ಲೆವೆಲು, ಇದು ಹೈಯರ್ ಎಜುಕೇಷನ್ ಆಗಿ ಹೈಯರ್ ಪೋಸ್ಟಲ್ಲಿ ಯಾರು ಇರ್ತಾರೆ ಅವ್ರಿಗೆ ಆರ್ಮಿ, ನೇವಿ ಅಥವಾ ಏರ್ ಫೋರ್ಸಲ್ಲಿ 70,000 to 1.6 ಲ್ಯಾಕ್ ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಇದಿಷ್ಟು ಬಂದು ಗೌರ್ಮೆಂಟ್ ಜಾಬ್ದಾಯಿತು, ಯಾವ್ಯಾವುದು ಟಾಪ್ 5 ಗೌರ್ಮೆಂಟ್ ಜಾಬು ಮತ್ತು ಅದರ ಸ್ಯಾಲ್ರಿ ಎಷ್ಟು ಅಂತ. ನೆಕ್ಸ್ಟು ಪ್ರೈವೇಟ್ ಜಾಬ್ಗೆ ಹೋಗೋಣ. ಟಾಪ್ 5 ಪ್ರೈವೇಟ್ ಜಾಬ್ಸ್ ಯಾವುದು ಅಂತ ನೋಡೋದಾದರೆ 2026ಅಲ್ಲಿ ಫಸ್ಟ್ನೇದು ಬಂದು AI ಡೇಟಾ ಸೈಂಟಿಸ್ಟ್. ರೋಲ್ ಬಂದು ಪ್ರೈವೇಟು ಎಲ್ಲನೂ 12 ಲ್ಯಾಕ್ LPA ಇಂದ 35 ಲ್ಯಾಕ್ LPAವರೆಗೂ ಸಿಗುತ್ತೆ. ನೆಕ್ಸ್ಟು ಫುಲ್ ಸ್ಟ್ಯಾಕ್ ಡೆವಲಪರು ಅಂದರೆ C++, ಜಾವಾ ಎಲ್ಲ ಫುಲ್ ಕಲ್ತಿರೋರು, ಫುಲ್ ಡೆವಲಪರ್ ಯಾರು ಇರ್ತಾರೆ ಅವ್ರಿಗೆ 8 ಲ್ಯಾಕಿಂದ 25 ಲ್ಯಾಕ್ LPAವರೆಗೂ ಸಿಗುತ್ತೆ. ನೆಕ್ಸ್ಟು ಪ್ರಾಡಕ್ಟ್ ಮ್ಯಾನೇಜರು 15 ಲ್ಯಾಕಿಂದ 40 ಲ್ಯಾಕ್ LPAವರೆಗೂ ಸಿಗುತ್ತೆ. ನೆಕ್ಸ್ಟು ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟು, ಒಂದು ಆ ಬಗ್ಸ್ನ ಕ್ಲಿಯರ್ ಮಾಡೋದಾಗಿರ್ಬೋದು, ಇಲ್ಲಾಂದರೆ ಸೆಕ್ಯೂರಿಟಿ ಎಕ್ಸ್ಪರ್ಟು ಯಾರು ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತಾರಲ್ವ ಡಾಟಾಗೆ ಅವ್ರಿಗೆ 10 ಲ್ಯಾಕಿಂದ 30 ಲ್ಯಾಕ್ LPAವರೆಗೂ ಸಿಗುತ್ತೆ. ನೆಕ್ಸ್ಟು ಡಿಜಿಟಲ್ ಮಾರ್ಕೆಟಿಂಗ್ ಹೆಡ್ ಯಾರು ಇರ್ತಾರೆ ಅಂದರೆ ಒಂದು ಆರ್ಗನೈಸೇಷನ್ಗೆ ಅವ್ರಿಗೆ 8 ಲ್ಯಾಕಿಂದ 20 ಲ್ಯಾಕ್ LPAವರೆಗೂ ಸಿಗುತ್ತೆ. ಇದಿಷ್ಟು ಬಂದು ಟಾಪ್ 5 ಜಾಬ್ಸು ಮತ್ತು ಅದರ ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ 2026ಅಲ್ಲಿ ಎಷ್ಟಿರಬಹುದು ಅಂತ. ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ಗೌರ್ಮೆಂಟ್ ಜಾಬ್ ನೋಡೋದಾದರೆ ಫಸ್ಟು ಅಡ್ವಾಂಟೇಜಸ್ಸು, ಜಾಬ್ ಸೆಕ್ಯೂರಿಟಿ, ಯಾವುದೇ ಥರದ ಜಾಬ್ ಸೆಕ್ಯೂರಿಟಿ ಇರುತ್ತೆ, ಯಾವುದೇ ಥರದ ತಲೆನೋವು ಇರಲ್ಲ, ವರ್ಕ್ ಲೈಫ್ ಬ್ಯಾಲೆನ್ಸು, ಫಿಕ್ಸಡ್ ಟೈಮಿಂಗ್ಸ್ ಇರುತ್ತೆ, ಮಾರ್ನಿಂಗ್ ಹೋಗ್ತೀವಿ ಸಂಜೆ ಬರ್ತೀವಿ, ಯಾವುದೇ ಥರದ ಶಿಫ್ಟ್ಸ್ ಇರಲ್ಲ. ಪೆನ್ಷನ್ ಆ್ಯಂಡ್ ಬೆನಿಫಿಟ್ಸು, ಲಾಂಗ್ ಟರ್ಮ್ ಸೇಫ್ಟಿ ಇರುತ್ತೆ, ಒಳ್ಳೆ ರಿಟೈರ್ಮೆಂಟ್ ಲೈಫ್ನ ಎಂಜಾಯ್ ಮಾಡ್ಬೋದು. ಸೋಷಲ್ ರೆಸ್ಪೆಕ್ಟ್ ಇರುತ್ತೆ, ಎಸ್ಪೆಷಲಿ ಇನ್ ಇಂಡಿಯಾ ಗೌರ್ಮೆಂಟ್ ಜಾಬ್ ಅಂದರೆ ಒಂದು ಸೋಷಲ್ ರೆಸ್ಪೆಕ್ಟು, ಆ ಒಂದು ಸ್ವ್ಯಾಗೇ ಬೇರೆ ಗೌರ್ಮೆಂಟ್ ಜಾಬ್ ಇದೆ ಇವ್ರಿಗೆ ಅಂದರೆ. ನೆಕ್ಸ್ಟು ಡಿಸಡ್ವಾಂಟೇಜಸ್ ಕಡೆ ಹೋಗೋದಾದರೆ ಸ್ಲೋ ಗ್ರೋತು, ಒಂದೇ ಸ್ಟೇಬಲ್ ಗ್ರೋತ್ ಇರುತ್ತೆ, ಏಕ್ದಮ್ ಎಲ್ಲಿಂದ ಎಲ್ಲೋ ಹೋಗೋದಕ್ಕಾಗಲ್ಲ. ಟ್ರಾನ್ಸ್ಫರ್ ಪಾಲಿಟಿಕ್ಸು, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಜಾಬ್ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಅದ್ರ ಸರ್ಕಸ್ ನಿಮಗೆ ಗೊತ್ತಿದೆ, ಅದೇಳೋಷ್ಟೇನಿಲ್ಲ. ನೆಕ್ಸ್ಟು ಸ್ಯಾಲ್ರಿ ಗ್ರೋತ್ ಲಿಮಿಟೆಡ್ ಆಗಿರುತ್ತೆ. ಒಂದು ಪಾಯಿಂಟ್ ಆಫ್ ವ್ಯೂವಲ್ಲಿ ನಿಮಗೊಂದು ಸ್ಯಾಲ್ರಿ ಸಿಗ್ತಾಯಿದೆ ಅಂದರೆ ಪೇ ಲೆವೆಲ್ ಇದ್ದರೆ, ಅಂದರೆ ಆ ಜಾಬ್ಗೆ ಪೇ ಲೆವೆಲ್ ಕನ್ಸಿಡರೇಷನ್ ಇದ್ದರೆ ಮಾತ್ರ ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ, ಇಲ್ಲಾಂದರೆ ಅದೇ ಸ್ಟೇಬಲ್ ಸ್ಯಾಲ್ರಿ ಲಾಸ್ಟ್ವರೆಗೂ ತೊಗೋಬೇಕಾಗುತ್ತೆ. ನೆಕ್ಸ್ಟು ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ಪ್ರೈವೇಟ್ ಜಾಬ್ ನೋಡೋದಾದರೆ ಫಸ್ಟ್ ಬಂದು ಅಡ್ವಾಂಟೇಜಸ್ ನೋಡೋಣ. ಹೈ ಸ್ಯಾಲ್ರಿ ಪೊಟೆನ್ಷಿಯಲ್ಲು, ಇಲ್ಲಿ ನೀವು ಏನು ಸ್ಕಿಲ್ಸ್ ಕಲ್ತಿರ್ತೀರಾ ಮತ್ತು ಹೇಗೆ ವರ್ಕ್ ಮಾಡ್ತೀರಾ, ನಿಮ್ಮ ಪರ್ಸ್ನಾಲಿಟಿ, ಬಿಹೇವಿಯರು, ನಿಮ್ಮ ಒಂದು ವರ್ಕ್ ಲೈಫ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಸ್ಯಾಲ್ರಿ ಟೋಟಲಿ ಡಿಪೆಂಡ್ ಆಗಿರುತ್ತೆ. ಫಾಸ್ಟ್ ಕೆರಿಯರ್ ಗ್ರೋತು, ಆಮೇಲೆ ನೀವು ಸ್ಟಾರ್ಟಿಂಗಲ್ಲಿ ಸೇರಿದ ಪೊಸಿಷನಲ್ಲೇ ಇರಲ್ಲ, ನಿಮ್ಮ ವರ್ಕ್ ನೋಡಿ ನಿಮ್ಮ ಕೆರಿಯರ್ ಕೂಡ ಗ್ರೋತ್ ಆಗ್ತಾ ಇರುತ್ತೆ, ಆಮೇಲೆ ಎಕ್ಸ್ಪರ್ಟ್ ಆಗ್ತಿರ್ತೀರ ಹೋಗ್ತಾ ಹೋಗ್ತಾ. ಗ್ಲೋಬಲ್ ಎಕ್ಸ್ಪೋಜರ್, ನಿಮಗೆ ಗ್ಲೋಬಲ್ ಎಕ್ಸ್ಪೋಜರ್ ಸಿಗುತ್ತೆ, ನಿಮ್ಮ ಒಂದು ಆರ್ಗನೈಸೇಷನ್ ಬೇರೆ ಕಡೆ ಇದ್ದರೆ ಅಲ್ಲಿಗೆ ಹೋಗೋ ಚಾನ್ಸಸ್ಸು, ಮೀಟಿಂಗ್ಸು, ಆಮೇಲೆ ಒಂದು ಗ್ಲೋಬಲ್ ಮೀಟ್ಸು ಎಲ್ಲ ಮಾಡ್ಬೋದು. ಸ್ಕಿಲ್ ಬೇಸ್ಡ್ ಪ್ರಮೋಷನ್ಸು, ನೀವು ಸ್ಕಿಲ್ ಚೆನ್ನಾಗಿದ್ದರೆ, ಒಳ್ಳೆ ವರ್ಕ್ ಮಾಡ್ತಾಯಿದ್ರೆ ಆಟೋಮೆಟಿಕಲಿ ಪ್ರಮೋಷನ್ಸ್ ಗ್ಯಾರಂಟಿ ಸಿಗುತ್ತೆ, ಅದರಲ್ಲಿ ಬೇರೆ ಇಲ್ಲ. ನೆಕ್ಸ್ಟು ಡಿಸ್ಅಡ್ವಾಂಟೇಜಸ್ ನೋಡೋದಾದರೆ ಜಾಬ್ ಇನ್ಸೆಕ್ಯೂರಿಟಿ, ಇವಾಗ ನೋಡ್ತಿರ್ಬೋದು ಎಷ್ಟೊಂದು ಲೇ ಆಫ್ಸ್ ಆಗ್ತಾಯಿದೆ. ಏನಕ್ಕೆ ಅಂದರೆ ಜಾಬ್ ಇನ್ಸೆಕ್ಯೂರಿಟಿ, ಯಾವಾಗ ಯಾರನ್ನ ಎಲ್ಲಿಂದ ತೆಗ್ದಾಕ್ತಾರೆ ಕೆಲಸದ ಪೋಸ್ಟಿಂದ ಅಂತಲೇ ಗೊತ್ತಾಗಲ್ಲ. ಹೈ ಪ್ರೆಷರ್ ಆ್ಯಂಡ್ ಸ್ಟ್ರೆಸ್ ಇರುತ್ತೆ. ಏನಕ್ಕಪ್ಪ ಅಂದರೆ ಅಷ್ಟು ಹೈ ಸ್ಯಾಲ್ರಿ ಕೊಡ್ತಾಯಿದ್ದಾರೆ ಅಂದಮೇಲೆ ನಾರ್ಮಲಿ ಹೈ ಪ್ರೆಷರ್ ಇದ್ದೇ ಇರುತ್ತೆ, ಸ್ಟ್ರೆಸ್ ಅಂತೂ ಆಟೋಮೆಟಿಕ್ ಇದ್ದೇ ಇರುತ್ತೆ.
ಕಂಟಿನ್ಯೂಸ್ ಅಪ್ಸ್ಕಿಲ್ಲಿಂಗ್ ಕಂಪಲ್ಸರಿ. ಏನಕ್ಕಪ್ಪ ಅದು ಅಂದರೆ, ಇವಾಗ ಒಂದು ಸ್ಯಾಲ್ರಿ ಕೊಡ್ತಾ ಇದ್ದಾರೆ, ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಅವರು ಅಪ್ ಟು ಡೇಟ್ ಇರೋ ಕೆಲಸನೇ ನೋಡ್ತಾರೆ. ಅಂದರೆ ಕಲ್ತಿರುವ ಮತ್ತು ಅದ್ರ ಜೊತೆ ಮೂವ್ ಆನ್ ಆಗೋ ಒಬ್ಬ ವರ್ಕರ್ನೇ ಅವ್ರನ್ನ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ನೀವು ಅಪ್ಸ್ಕಿಲ್ ಆಗ್ತಾನೆ ಇರಬೇಕು. ಏನೇ ಒಂದು ಟೆಕ್ನಾಲಜಿ ಬರಲಿ ಅಥವಾ ಏನೇ ಒಂದು ಚೇಂಜಸ್ನ ಅಡಾಪ್ಟ್ ಮಾಡಿಕೊಂಡ್ರೆ ನೀವು ಕೂಡ ಅದನ್ನು ಅಡಾಪ್ಟ್ ಮಾಡಿಕೊಂಡು ವರ್ಕ್ ಮಾಡೋ ಥರ ಇರಬೇಕು. ಆಗಲೇ ಹೇಳ್ದಂಗೆ ಗೌರ್ಮೆಂಟ್ ಜಾಬ್ ವರ್ಸಸ್ ಪ್ರೈವೇಟ್ ಜಾಬು ಯಾವುದು ಹೈಯೆಸ್ಟ್ ಟಾಪ್ 5 ನೋಡಿದ್ವಿ. ಇವಾಗ ಒಂದು ಕ್ವಿಕ್ ಕಂಪ್ಯಾರಿಸನ್ ಮಾಡೋಣ ಯಾವ್ದು ಬೆಸ್ಟು ಅಂತ. ಗೌರ್ಮೆಂಟ್ ಜಾಬ್ಗೆ ಜಾಬ್ ಸೆಕ್ಯೂರಿಟಿಯಲ್ಲಿ 5 ಸ್ಟಾರ್ ಇದೆ, ಇದಕ್ಕೆ ಪ್ರೈವೇಟ್ ಜಾಬ್ಗೆ 4 ಸ್ಟಾರ್ ಇದೆ. ಸ್ಯಾಲ್ರಿ ಗ್ರೋತ್ ಇದಕ್ಕೆ 3 ಸ್ಟಾರು, ಇದಕ್ಕೆ ನೀವೇ ಹೇಳಿಸ್ಕೊಳ್ಳಿ 6 ಸ್ಟಾರ್ ಕೊಟ್ಟಿದ್ದಾರೆ. ನೆಕ್ಸ್ಟು ವರ್ಕ್ ಪ್ರೆಷರ್ ಬಂದು ಗೌರ್ಮೆಂಟ್ ಜಾಬಲ್ಲಿ ಲೋ ಇರುತ್ತೆ, ಪ್ರೈವೇಟ್ ಜಾಬಲ್ಲಿ ಹೈ ಇರುತ್ತೆ. ಸೋಷಿಯಲ್ ಸ್ಟೇಟಸ್ಸು ಗೌರ್ಮೆಂಟ್ ಜಾಬಲ್ಲಿ ಹೈ ಇರುತ್ತೆ, ಪ್ರೈವೇಟ್ ಜಾಬಲ್ಲಿ ಮೀಡಿಯಮ್ ಇರುತ್ತೆ. ಸ್ಕಿಲ್ ಡಿಮ್ಯಾಂಡು ಮೀಡಿಯಮ್ ಇರುತ್ತೆ ಗೌರ್ಮೆಂಟ್ ಜಾಬಲ್ಲಿ, ಪ್ರೈವೇಟ್ ಜಾಬಲ್ಲಿ ವೆರಿ ಹೈ ಇರುತ್ತೆ. ಯಾಕಂದರೆ ಆಗಲೇ ಹೇಳಿದ್ದೀನಿ ಏನಕ್ಕೋಸ್ಕರ ಅವ್ರು ನಿಮ್ಮನ್ನು ತೊಗೊತಾ ಇದ್ದಾರೆ ಅಂತ. AI ರಿಸ್ಕು ವೆರಿ ಲೋ ಇರುತ್ತೆ, ಯಾಕಂದರೆ ಮ್ಯಾನ್ಯುಯಲಾಗಿ ಎಲ್ಲ ಕೆಲಸ ಆಗುತ್ತೆ ಗೌರ್ಮೆಂಟ್ ಜಾಬಲ್ಲಿ. ಪ್ರೈವೇಟ್ ಜಾಬಲ್ಲಿ ಮೀಡಿಯಮ್ ಮತ್ತು ವೆರಿ ಹೈ ಕೂಡ ಇದೆ, ಹೈ ಜೊತೆಗೆ ವೆರಿ ಹೈಯೂ ಇದೆ. ಯಾಕಂದರೆ ಆಲ್ಮೋಸ್ಟು ನಾವು ನಾರ್ಮಲಿ ಮಾಡೋ ಕೆಲಸನ AI ಮಾಡ್ತಾ ಇದೆ, ಅದಕ್ಕೋಸ್ಕರ. ಇದಿಷ್ಟು ಒಂದು ಕ್ವಿಕ್ ಕಂಪ್ಯಾರಿಸನ್ ಆಗಿತ್ತು. ಈ ವಿಡಿಯೋಲಿ ಒಂದಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ. ಗೌರ್ಮೆಂಟ್ ಜಾಬ್ ವರ್ಸಸ್ ಪ್ರೈವೇಟ್ ಜಾಬ್ ಕ್ವಿಕ್ ಕಂಪ್ಯಾರಿಸನ್ನು ಮತ್ತು ಯಾವ್ದು ಬೆಸ್ಟು, ಸ್ಯಾಲ್ರಿ ಎಷ್ಟು ಅಂತ ಎಲ್ಲ ತಿಳ್ಕೊಂಡಿದ್ದೀರಾ. ಇದೇ ಥರ ಮತ್ತಷ್ಟು ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತು ಇದೇ ಥರ ಒಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಚಿಲ್ ದೆನ್ ಟೇಕ್ ಕೇರ್, ಬಾಯ್.